ರಾಜವಂಶಸ್ಥರಿಗೆ ಬಿಜೆಪಿಯಿಂದ ರೆಡ್ ಕಾರ್ಪೆಟ್ ಸ್ವಾಗತ ಸಿಕ್ಕಿದೆ. ಅರಮನೆ ಬಾಗಿಲಿಗೆ ಬಂದು ಪಕ್ಷಕ್ಕೆ ಆಹ್ವಾನಿಸಿದ್ದ ಪ್ರಧಾನಿ ಮೋದಿ, ಅಮಿತ್ ಶಾ ಧಾರ್ಮಿಕ ಪ್ರವಾಸದಲ್ಲಿದ್ದ ಪ್ರಮೋದಾದೇವಿ ಮನವೊಲಿಕೆ ಆಯಿತು. ಒಂದು ಟಿಕೆಟ್ ಕೊಟ್ಟು 10 ಲಾಭದ ನಿರೀಕ್ಷೆ. ಯದುವೀರ್ ಕಣಕ್ಕಿಳಿಸಿದ್ರೆ ಬಿಜೆಪಿಗೆ ಭರಪೂರ ಲಾಭ ಆಗುತ್ತಾ? ಬಿಜೆಪಿಗೆ ಮತ್ತೊಂದು ರಾಜವಂಶಸ್ಥ ಸೇರ್ಪಡೆ ಆದಂತಾಗಿದೆ. ಈಗಾಗಲೇ ದೇಶದ ಹಲವು ರಾಜಮನೆತನಗಳು ಬಿಜೆಪಿ ಜೊತೆಗಿವೆ. ಮೈಸೂರು ಮನೆತನ ಸೇರ್ಪಡೆ ಆಗೋದರ ಮುಖಾಂತರ ಪಕ್ಷದ ಘನತೆ ಹೆಚ್ಚಳ ಆಯ್ತಾ? ಮೈಸೂರು ರಾಜಮನೆತನದ ಬಗ್ಗೆ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಚಿತ್ರದುರ್ಗ ಹೀಗೆ ಅನೇಕ ಕ್ಷೇತ್ರಗಳ ಜನರಿಗೆ ಬಹಳ ಗೌರವ ಇದೆ. ಈ ಗೌರವ ಮತವಾಗಿ ಪರಿವರ್ತನೆಯಾಗುವ ಆಶಾಭಾವನೆ ಇದೆ. ಯದುವೀರ್ ಅಭ್ಯರ್ಥಿಯಾದರೆ ಮೈಸೂರು, ಕೊಡಗು ಕ್ಷೇತ್ರದಲ್ಲಿ ಪಕ್ಷಕ್ಕೆ ಲಾಭ ಆಗತ್ತೆ. ಮೈಸೂರಿನಲ್ಲಿ ಅರಸು ಸಮುದಾಯದ ಗರಿಷ್ಠ 50,000 ಮತದಾರರಿದ್ದಾರೆ. ಹಾಗಾಗಿ ಬಹಳಷ್ಟು ಲಾಭ ಆಗತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಈ 10 ಲಾಭದ ನಿರೀಕ್ಷೆಯಿಂದಲೇ ಯದುವೀರ್ ಅವರನ್ನ ಕಣಕ್ಕಿಳಿಸಲಾಗಿದೆ. ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರ ರಣಾಂಗಣ ಈಗ ರಂಗೇರ್ತಾ ಇದೆ. ಯದುವೀರ್ ಎದುರು ಪ್ರಬಲ ಅಭ್ಯರ್ಥಿಯಾಗಿ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಹಾಗಾಗಿ ಕಾಂಗ್ರೆಸ್ನಿಂದ ಹುಡುಕಾಟ ಶುರುವಾಗಿದೆ. ಸ್ಥಳೀಯ ಮುಖಂಡರೊಂದಿಗೆ ಸಭೆ ನಡೆಸಿ ಅಭ್ಯರ್ಥಿ ಆಯ್ಕೆಗೆ ಈಗ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಯದುವೀರ್ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನೇ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಈಗ ಪ್ರಬಲ ಅಭ್ಯರ್ಥಿಗಾಗಿ ಹುಡುಕಾಟ ಶುರು ಮಾಡಿದೆ. ಇವತ್ತು ಮೈಸೂರು ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ ಅನೇಕರಿರ್ತಾರೆ. ಜಿಟಿ ದೇವೇಗೌಡ, ಕವೀಶ್ ಗೌಡ ಅವರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಯತ್ನಿಸ್ತಾ ಇದೆ. ಇದು ಫಲ ಕೊಡುತ್ತಾ? ಒಡೆಯರ್ ಎದುರು ಸ್ಪರ್ಧೆಗೆ ಕಾಂಗ್ರೆಸ್ ಆಕಾಂಕ್ಷಿಗಳು ಇದೀಗ ಹಿಂದೇಟ್ ಹಾಕ್ತಾ ಇದ್ದಾರೆ. ಯದುವೀರ್ ಅವರು ನಿಂತರೆ ನಮಗೆ ಗೆಲುವು ಸಿಗೋದು ಕಷ್ಟ ಅಂತ ಮೈಸೂರಿನಿಂದ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೋ ಅವರು ಹಿಂದೆ ಸರಿತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಬಲ ಅಭ್ಯರ್ಥಿಯ ಹುಡುಕಾಟದಲ್ಲಿ ಕಾಂಗ್ರೆಸ್ ತೊಡಗಿದೆ. ಕ್ಷೇತ್ರ ಗೆಲ್ಲಲೇಬೇಕಾದಂತಹ ಒತ್ತಡದಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ಪ್ರಬಲ ಸಮುದಾಯದ ಅಭ್ಯರ್ಥಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಕಾಂಗ್ರೆಸ್ ಅನ್ನ ಗೆಲ್ಲಿಸೋದಕ್ಕೆ ಆಪ್ತರೊಂದಿಗೆ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಸಿದ್ದರಾಮಯ್ಯನವರ ಪ್ಲಾನ್ ಏನಿದೆ ಅದು ವರ್ಕೌಟ್ ಆಗುತ್ತಾ? ಇದು ಫಲ ಕೊಡುತ್ತಾ? ಕುತೂಹಲ ಕೆರಳಿಸಿರುವ ಸಿದ್ದರಾಮಯ್ಯನವರ ನಡೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.